Jai Shri Gurudev. Welcome to accountancy class session 2, session 3. So, previous session 2 and session 1 ಅಲ್ಲಿ ನಾವು ಕೆಲವು ಆಸ್ಪೆಕ್ಟ್ಸ್ಗಳನ್ನ ಡಿಸ್ಕಸ್ ಮಾಡಿದ್ವು ದಟ್ ರಿಲೇಟ್ಸ್ ಟು 1 marks and 2 marks. ಆ್ಯಂಡ್ ದೆನ್ ಸೆಷನ್ 1 ಅಲ್ಲಿ ನಾವು ಪಾರ್ಟ್ನರ್ಶಿಪ್ ಓವರಾಲ್ ಇಂಟ್ರಡಕ್ಷನ್ ಕೊಟ್ಟಿದ್ವಿ, ಅಂದರೆ ಪಾರ್ಟ್ನರ್ಶಿಪ್ 1 ಸೆಷನ್ 1 ಸೆಷನ್ 2 6 ಮಾರ್ಕ್ಸ್ಗೆ ಕವರ್ ಆಗೋಂಗೆ ನಾವು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವು. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ಗೆ ಅಕೌಂಟಿಂಗ್ ಎಂಟ್ರೀಸ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವು ಸೆಷನ್ 2. ಈಗ ಸೆಷನ್ 3 ಅಂದರೆ ಸೆಷನ್ 2 ಹೇಳಿದ್ದೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು ಅದರ ಇಂಪ್ಯಾಕ್ಟ್ ಹೇಗಿರುತ್ತೆ ಕ್ಲಾಸಿಫಿಕೇಷನ್ ಸ್ಟೇಜಲ್ಲಿ, ಸಮರೈಸೇಷನ್ ಸ್ಟೇಜಲ್ಲಿ ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇವತ್ತಿನ ಸೆಷನ್ ಏನಿರುತ್ತೆ, ಇಂಪ್ಯಾಕ್ಟ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆನ್ ದಿ ಅದರ್ ಅಕೌಂಟ್ಸ್, ಅಂದರೆ ಅದರ್ ಅಕೌಂಟ್ಸ್ ಮೇಲೆ ಅದರ ಇಂಪ್ಲಿಕೇಶನ್ಸ್ ಯಾವ ಥರ ಇರುತ್ತೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಇವತ್ತಿನ ಕ್ಲಾಸ್ನಲ್ಲಿ. ಓಕೆ, ದೆನ್ ಯಾಕೆ ಕೆಲವು ಕಾಲೇಜಸ್ ಆ್ಯಂಡ್ ದೆನ್ ಕೆಲವು ಆಥರ್ಸ್ಗಳು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಬಗ್ಗೆ ಅಥವಾ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ರಿಲೇಟೆಡ್ ಎಂಟ್ರೀಸ್ಗಳು ಅಷ್ಟೊಂದು ಡೀಟೇಲ್ಡಾಗಿ ಹೇಳ್ಕೊಡೋಲ್ಲ, ಎಸ್ಪೆಷಲಿ ಇನ್ ದಿ ಸೆಕೆಂಡ್ ಇಯರ್ PUC ಎಕ್ಸಾಮಿನೇಷನ್. ಡೈರೆಕ್ಟಾಗಿ ಏನು ಮಾಡ್ತಾರೆ, ಸಿಂಪಲ್ ಮೆಥಡ್, ಪ್ರಾಡಕ್ಟ್ ಮೆಥಡ್, ಅವರೇಜ್ ಪೀರಿಯಡ್ ಮೆಥಡನ್ನು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಿಂದ ಡೈರೆಕ್ಟಾಗಿ ಹೇಳ್ಕೊತಾ ಹೋಗ್ತಾರೆ. ಬಟ್ ಆ್ಯಸ್ ಎ ಸ್ಟೂಡೆಂಟ್ ನಾವು ಫ್ಯೂಚರ್ ಪಾಯಿಂಟ್ ಆಫ್ ವ್ಯೂನಿಂದ ನಾವೇನು ಮಾಡಬೇಕು, ಇದನ್ನು ಡೀಟೇಲಾಗಿ ಅಕೌಂಟಿಂಗ್ ಎಂಟ್ರೀಸ್ನ ನಾವು ಡಿಸ್ಕಸ್ ಮಾಡಬೇಕು. ಅಂದರೆ ಸ್ಟೇಜ್ ಬೈ ಸ್ಟೇಜ್ ಒಂದು ಪರ್ಟಿಕ್ಯುಲರ್ ಆಸ್ಪೆಕ್ಟ್ ಯಾವ ಥರ ಅದ್ರ ಇಂಪ್ಲಿಕೇಶನ್ಸ್ ನಮ್ಮ ಅಕೌಂಟಿಂಗ್ನಲ್ಲಿ ಬರುತ್ತೆ ಅನ್ನೋದನ್ನು ನಾವು ಡಿಸ್ಕಸ್ ಮಾಡಬೇಕಾಗುತ್ತೆ. ಯಾಕೆಂದರೆ ದಿಸ್ ವಿಲ್ ಬಿ ಬೆನಿಫಿಟೆಡ್ ಇನ್ ದ ಪ್ರೊಫೆಷನಲ್ ಕೋರ್ಸಸ್ ಲೈಕ್ CA, CS, ICWA, CFA ಅಂಥ ಕೋರ್ಸಸ್ಗಳಿಗೆಲ್ಲ ಇದು ತುಂಬ ಇಂಪಾರ್ಟೆಂಟ್. ಸೊ ಈ ಸ್ಟೇಜ್ನಲ್ಲಿ ನಾವು ಕಲ್ತ್ಕೋಬೇಕು. ಸೆಕೆಂಡ್ ಇಯರ್ PUC ಏನು ಸ್ಟೇಜ್ ಇದೆ ಆ ಸ್ಟೇಜ್ನಲ್ಲಿ ನಾವು ಬೇಸಿಕ್ಸ್ನ ಫೌಂಡೇಶನ್ ಚೆನ್ನಾಗಿ ಕಲ್ತ್ಕೊಂಡ್ರೆ ನಮ್ಮ ಪ್ರೊಫೆಷನಲ್ ಕೋರ್ಸಸ್ಗೆ ನಾವು ಜಾಯಿನ್ ಆಗಿ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಇಲ್ಲಿ ನಾವು ದಿ ಇಂಪ್ಲಿಕೇಶನ್ಸ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಥವಾ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ ಪ್ರಭಾವ ಯಾವುದಾದ್ರ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಯಾವುದಾದ್ರ ಮೇಲೆ ಪರಿಣಾಮ ಬೀರುತ್ತೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮೇಲೆ ಬೀಳುತ್ತೆ, ಕ್ಯಾಶ್ ಅಕೌಂಟ್ ಮೇಲೆ ಬೀಳುತ್ತೆ, ಡ್ರಾಯಿಂಗ್ಸ್ ಅಕೌಂಟ್ ಮೇಲೆ ಬೀಳುತ್ತೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಮೇಲೆ ಬೀಳುತ್ತೆ. ಅದು ಇದ್ರ ಇಂಪ್ಲಿಕೇಶನ್. ಇಲ್ಲಿ ನಾನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ನಾನು AB ಅಂತ ತೊಗೊಂಡಿದ್ದೀನಿ, ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್ AB ಅಂತ ತೊಗೊಂಡಿದ್ದೀನಿ, ಹೌದಾ? ಆದರೆ ಕ್ಯಾಶ್ ಅಕೌಂಟಲ್ಲಿ ತೊಗೊಂಡಿಲ್ಲ. ಅದೇ ಡ್ರಾಯಿಂಗ್ಸ್ ಅಕೌಂಟಲ್ಲಿ ನಾನು AB ಅಂತ ತೊಗೊಂಡಿದ್ದೀನಿ, ಆ್ಯಂಡ್ ದೆನ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಕೌಂಟಲ್ಲಿ AB ಅಂತ ತೊಗೊಂಡಿದ್ದೀನಿ. ಬಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಲ್ಲಿ ನಾನು ತೊಗೊಂಡಿಲ್ಲ. ಸೆಷನ್ 1 ನಾನು ಹೇಳಿದ್ದೆ, ಹೋದ ವರ್ಷ ನೀವು ಸೋಲ್ ಪ್ರೊಪ್ರೈಟರ್ಶಿಪ್ ಫಾರ್ಮ್ ಬಗ್ಗೆ ನೀವು ಡಿಸ್ಕಸ್ ಮಾಡಿದ್ರಿ. ಅಲ್ಲಿ ಸೋಲ್ ಅಂತ ಹೇಳುತ್ತೆ, ಅದೇ ವರ್ಡೇ ಹೇಳುತ್ತೆ ಸಿಂಗಲ್ ಪರ್ಸನ್ ಅಂತ ಅಥವಾ ಸಿಂಗಲ್ ಓನರ್ ಅಂತ. ಅದಕ್ಕೆ ನೀವು ಲೆಡ್ಜರ್ ಅಕೌಂಟ್ ಮಾಡಬೇಕಾದ್ರೆ ನೋಡಿ, ಲೆಡ್ಜರ್ ಅಕೌಂಟ್ ಮಾಡಬೇಕಾದ್ರೆ ಎಲ್ಲಿ ಕ್ಲಾಸಿಫಿಕೇಷನ್ ಸ್ಟೇಜಲ್ಲಿ ಲೆಡ್ಜರ್ ಅಕೌಂಟ್ ಮಾಡಬೇಕಾದ್ರೆ ಹೋದ ವರ್ಷ ಸಿಂಗಲ್ ಕ್ಯಾಪಿಟಲ್ ಅಕೌಂಟ್ ಮಾಡಿದ್ರಿ. ಅಂದರೆ ಸೋಲ್ ಪ್ರೊಪ್ರೈಟರ್ಶಿಪ್ ಅಂದರೆ ಸಿಂಗಲ್ ಓನರ್ ರೆಪ್ರೆಸೆಂಟ್ ಮಾಡೋದು ಸಿಂಗಲ್ ಕ್ಯಾಪಿಟಲ್ ಅಕೌಂಟ್. ಸೊ ಸಿಂಗಲ್ ಕ್ಯಾಪಿಟಲ್ ಅಕೌಂಟ್ ಮಾಡಿದ್ರಿ. ಬಟ್ ಇಲ್ಲಿ ಸೆಕೆಂಡ್ ಇಯರ್ನಲ್ಲಿ ನೀವು ಪಾರ್ಟ್ನರ್ಶಿಪ್ ಫಾರ್ಮ್ ಬಗ್ಗೆ ಡಿಸ್ಕಸ್ ಮಾಡ್ತಿರೋದ್ರಿಂದ ಎಷ್ಟು ಜನ ಪಾರ್ಟ್ನರ್ಸ್ ಬರ್ತಾರೆ, 2 or more ಪಾರ್ಟ್ನರ್ಸ್ ಬರ್ತಾರೆ. ಇಲ್ಲಿ ನಾನು ಎಕ್ಸಾಂಪಲಿಗೆ ತೊಗೊಂಡಿರೋ 2 ಪಾರ್ಟ್ನರ್ಸ್. ಸೊ ದಟ್ಸ್ ವೈ ದಿಸ್ ಅಕೌಂಟ್ ರೆಪ್ಲಿಕೇಟ್ ದ ಪಾರ್ಟ್ನರ್ಶಿಪ್ ಫಾರ್ಮ್. ಅಂಡರ್ಸ್ಟ್ಯಾಂಡ್? ಸೊ ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟೆಡ್ ಬೈ ಕ್ಯಾಶ್ ಅಕೌಂಟ್ ಅಂತ ಇದೆ. ಅಂದರೆ ನಾನು ಹೇಳ್ಕೊಟ್ಟಿರೋದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು ಅದರ ಪ್ರಭಾವ ಯಾವುದಾದ್ರೂ ಅಕೌಂಟ್ ಮೇಲೆ ಪರಿಣಾಮ ಬೀರುತ್ತೆ ಅಂತ. ನೀವು ಈ ಒಂದು ಫ್ಲೋನಲ್ಲಿ ಹೋಗಬೇಕು. ಇದು ಗೊತ್ತಾದರೆ ನಿಮಗೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ಮೊದಲನೇ ಎಂಟ್ರಿ ನೋಡಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟೆಡ್ ಬೈ ಕ್ಯಾಶ್ ಅಕೌಂಟ್ ಅಂತ ಇದೆ. ಇಲ್ಲೇನಾಯಿತು, ಕ್ಯಾಶ್ ಅಕೌಂಟು ಡೆಬಿಟ್ ಆಗಿದೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಆಗಿದೆ, ರೈಟ್? ಸೊ ಪ್ರತಿಯೊಂದು ಎಂಟ್ರೀಸ್ನ ನಾವು ಪಾಸ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಪಾಸ್ ದಿ ಜರ್ನಲ್ ಎಂಟ್ರೀಸ್ ಫ್ರಮ್ ದಿ ವ್ಯೂ ಪಾಯಿಂಟ್ ಆಫ್ ದಿ ಫಾರ್ಮ್. ಇಲ್ಲಿ ಫಾರ್ಮ್ ಏನು, ಪಾರ್ಟ್ನರ್ಶಿಪ್ ಫಾರ್ಮ್. ಸೊ ಫಾರ್ಮ್ ಪಾಯಿಂಟ್ ಆಫ್ ವ್ಯೂನಿಂದ ನೀವು ಜರ್ನಲ್ ಎಂಟ್ರಿ ಪಾಸ್ ಮಾಡಿದ್ರೆ ಫಾರ್ಮ್ ಮೈಂಡಿಗೆ ಏನು ಬರುತ್ತೆ ಅಂದರೆ, ನಾನು ಬಿಸ್ನೆಸ್ ಎಂಟಿಟಿ ಪ್ರಿನ್ಸಿಪಲ್ ಅಥವಾ ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟನ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ ಅಂತ ಫಾರ್ಮ್ ಮೈಂಡಿಗೆ ಬರುತ್ತೆ. ಸೊ ಫಾರ್ಮ್ ಪಾಯಿಂಟ್ ಆಫ್ ವ್ಯೂನಿಂದ ನೀವು ಓದಬೇಕು. ಓದಿದಾಗ ಈಗ ನೋಡಿ,
ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಇದೆ, ಕ್ಯಾಶ್ ಅಕೌಂಟ್ ಡೆಬಿಟ್ ಇದೆ, ವಿಚ್ ಮೀನ್ಸ್ ಫರ್ಮ್ ಸ್ಟಾರ್ಟ್ ಆದಾಗ ಎ ಮತ್ತು ಬಿ ಇಬ್ಬರು ಓನರ್ಸ್ ಫರ್ಮಿಗೆ ಬಂಡವಾಳ ಕೊಟ್ಟಿದ್ದಾರೆ. ಬಂಡವಾಳ ನಾವೆಂತ ಕರಿತೀವಿ? ಕ್ಯಾಪಿಟಲ್ ಅಂತ ಕರಿತೀವಿ. ಅಂಡರ್ಸ್ಟ್ಯಾಂಡ್? ಈಗ ಲಾಸ್ಟ್ ಇಯರ್ ನೀವು ಡಿಸ್ಕಸ್ ಮಾಡಿದ್ರಿ, ಪ್ರತಿಯೊಂದು ಟ್ರಾನ್ಸಾಕ್ಷನ್ ಟೂ ಆಸ್ಪೆಕ್ಟ್ ಇರುತ್ತೆ. ಈಚ್ ಆ್ಯಂಡ್ ಎವ್ರಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಹ್ಯಾಸ್ ಟೂ ಆಸ್ಪೆಕ್ಟ್ಸ್. ಓಕೆ, ಸೊ ಇಂಟ್ರೊಡಕ್ಷನ್ ಆಫ್ ಕ್ಯಾಪಿಟಲ್ ಅಥವಾ ಇನ್ವೆಸ್ಟ್ಮೆಂಟ್ ಆಫ್ ಕ್ಯಾಪಿಟಲ್ ಟು ದ ಫರ್ಮ್, ಇಟ್ ಇಸ್ ಒನ್ ಟ್ರಾನ್ಸಾಕ್ಷನ್. ಇನ್ ವಿಚ್ ಟ್ರಾನ್ಸಾಕ್ಷನ್ ದ ಟ್ರಾನ್ಸಾಕ್ಷನ್ ಹ್ಯಾಸ್ ಟೂ ಆಸ್ಪೆಕ್ಟ್. ಓಕೆ, ಸೊ ಹಾಗಾದರೆ ಟೂ ಆಸ್ಪೆಕ್ಟ್ ಯಾವುದು? ಫರ್ಮ್ ಪಾಯಿಂಟ್ ಆಫ್ ವ್ಯೂನಿಂದ ಹೇಳಬೇಕು. ಫರ್ಮಿಗೆ ಕ್ಯಾಶ್ ಬಂತು, ಕ್ಯಾಶ್ ಈಸ್ ಒನ್ ಆಸ್ಪೆಕ್ಟ್. ಯಾರು ಕೊಟ್ಟಿದ್ದು? ಪಾರ್ಟ್ನರ್ಸ್ ಕೊಟ್ಟಿದ್ದು, ಹೌದಾ? ಪಾರ್ಟ್ನರ್ಸ್ಗೆ ನಾವು ಏನು ಅಕೌಂಟ್ ಮಾಡ್ತಾ ಇದ್ದೀವಿ? ಯಾವ ಅಕೌಂಟ್ ಮಾಡ್ತೀವಿ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಫ್ರಮ್ ದಿ ಐಸ್ ಆಫ್ ದ ಬಿಸ್ನೆಸ್ ಅಥವಾ ಫ್ರಮ್ ದಿ ಐಸ್ ಆಫ್ ದ ಫರ್ಮ್ ಟೂ ಆಸ್ಪೆಕ್ಟ್ಸ್ ಇದೆ. ಒಂದು ಕ್ಯಾಶ್, ಇನ್ನೊಂದು ಓನರ್. ಒಂದು ಕ್ಯಾಶ್, ಇನ್ನೊಂದು ಓನರ್ಸ್. ಓಕೆ, ಓನರ್ಸ್ ಯಾರು? ಎ ಆ್ಯಂಡ್ ಬಿ. ಓಕೆ, ಸೊ ಈಗ ರೂಲ್ಸ್ ಆಫ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಅಪ್ಲೈ ಮಾಡಬೇಕು. ನೀವು ಹೋದ ವರ್ಷ ನೀವು ನೋಡಿ, NCERT ಸಿಲೆಬಸ್ ಪ್ರಕಾರ ನೀವು ಮಾಡರ್ನ್ ಅಪ್ರೋಚ್ ಓದಬೇಕು, ಟ್ರೆಡಿಷ್ನಲ್ ಅಪ್ರೋಚ್ ಓದಬಾರ್ದು. ಟ್ರೆಡಿಷ್ನಲ್ ಅಪ್ರೋಚ್ ಯಾವುದು ಅಂತ ಹೇಳಿದ್ರೆ ಪರ್ಸ್ನಲ್ ಅಕೌಂಟ್, ರಿಯಲ್ ಅಕೌಂಟ್, ನಾಮಿನಲ್ ಅಕೌಂಟ್, ಅದು ಪ್ರಾಕ್ಟಿಕಲ್ ಅಪ್ಲಿಕಬಿಲಿಟಿ ಇಲ್ಲ. ಸೊ ಆದ್ದರಿಂದ ನಾವು ಮಾಡರ್ನ್ ಅಪ್ರೋಚ್ನ ಫಾಲೋ ಮಾಡ್ತಾ ಇದ್ದೀವಿ. ಸೊ ನೀವು ಲಾಸ್ಟ್ ಇಯರ್ ಓದಿದ್ದೀರ. ಸೊ ಅದ್ರ ಪಾಯಿಂಟ್ ಆಫ್ ವ್ಯೂನಿಂದ ಫಸ್ಟ್ ಕ್ಯಾಶ್ದು ನೇಚರ್ ಕಂಡುಹಿಡಬೇಕು. ಕ್ಯಾಶ್ ನೇಚರ್ ಅಸೆಟ್, ಆಯಿತಾ? ಮೊದಲು ಕ್ಯಾಶ್ ಇರಲಿಲ್ಲ, ಈಗ ಕ್ಯಾಶ್ ಬಂತು ಅಂದರೆ ಕ್ಯಾಶ್ ಇನ್ಕ್ರೀಸ್ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂನಿಂದ. ಸೊ ಕ್ಯಾಶ್ ಇನ್ಕ್ರೀಸ್ ಅಂದರೆ ರೂಲ್ ಏನು ಹೇಳುತ್ತೆ? ಡೆಬಿಟ್. ನೋಡಿ, ಡೆಬಿಟ್. ದೆನ್ ಓನರ್ನ ರೆಪ್ರೆಸೆಂಟ್ ಮಾಡ್ತಾ ಇರೋದು ಕ್ಯಾಪಿಟಲ್, ಅಥವಾ ಕ್ಯಾಪಿಟಲ್ ರೆಪ್ರೆಸೆಂಟ್ನ ಯಾರು ಮಾಡ್ತಾ ಇರೋದು? ಓನರ್. ಸೊ ಕ್ಯಾಪಿಟಲ್ ಏನು? ನೇಚರ್ ಏನು? ಲಯಬಿಲಿಟಿ. ಓಕೆ, ಸೊ ರೂಲ್ ಏನು ಹೇಳುತ್ತೆ? ಲಯಬಿಲಿಟಿ ಇನ್ಕ್ರೀಸ್ ಆದರೆ ಕ್ರೆಡಿಟ್ ಮಾಡು, ಲಯಬಿಲಿಟಿ ಡಿಕ್ರೀಸ್ ಆದರೆ ಡೆಬಿಟ್ ಮಾಡು ಅಂತ. ಈಗ ಲಯಬಿಲಿಟಿ ನಮ್ಮದು ಅಂದರೆ ಫರ್ಮ್ನ ಆಬ್ಲಿಗೇಷನ್ ಟುವರ್ಡ್ಸ್ ದಿ ಓನರ್ಸ್ ಆರ್ ನೌ ಇನ್ಕ್ರೀಸ್ಡ್. ಸೊ ದಟ್ಸ್ ವೈ ಯಾರು ಓನರ್ಸ್, ಈಗ ನಮ್ಮ ಪಾಯಿಂಟ್ ಆಫ್ ವ್ಯೂನಿಂದ, ಫರ್ಮ್ ಪಾಯಿಂಟ್ ಆಫ್ ವ್ಯೂನಿಂದ ಲಯಬಿಲಿಟಿ, ಸಾಲ ಕೊಟ್ಟವರು. ಸೊ ಈಗ ಸಾಲ ಏನಾಗಿದೆ? ಇನ್ಕ್ರೀಸ್ ಆಗಿದೆ. ಸೊ ದಟ್ಸ್ ವೈ ಲಯಬಿಲಿಟಿ ಇನ್ಕ್ರೀಸ್ ಅದರ ರೂಲ್ ಏನಿರುತ್ತೆ? ಕ್ರೆಡಿಟ್. ಸೊ ಅದರಿಂದ ಜನರಲ್ ಎಂಟ್ರಿ ಏನಾಯಿತು? ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇಲ್ಲಿ ಪಾರ್ಟ್ನರ್ ಯಾರು? ಎಸ್ ಕ್ಯಾಪಿಟಲ್ ಅಕೌಂಟ್, ಬಿಸ್ ಕ್ಯಾಪಿಟಲ್ ಅಕೌಂಟ್. ಸೊ ನಾನು ಮಾಡ್ತಿರೋದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು. ಫಸ್ಟ್ ನಾನು ಬಿಗಿನಿಂಗ್ ಮಾಡ್ತಿರೋದು ಕ್ಯಾಪಿಟಲ್ ಅಕೌಂಟ್. ಯಾಕೆಂದರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ಗೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೂ ಲಿಂಕ್ ಇದೆ. ದಿ ಫೈನಲ್ ಎಕ್ಸ್ಪ್ಲನೇಷನ್ ಸ್ಟೇಜಲ್ಲಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಯಾಕೆ ಇದನ್ನು ಕ್ಯಾಪಿಟಲ್ ಅಕೌಂಟ್ನ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ನೋಡಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಲಯಬಿಲಿಟಿ ಇನ್ಕ್ರೀಸ್ ಆಯಿತು. ಅದೇ ಥರ ಕ್ಯಾಶ್ ಅಕೌಂಟ್ ನೋಡಿ, ಕ್ಯಾಶ್ ಅಕೌಂಟಲ್ಲಿ ಡೆಬಿಟ್ ಬ್ಯಾಲೆನ್ಸ್ ನೋಡಿ, ಡೆಬಿಟ್ ಸೈಡ್ 2000 ಇನ್ಕ್ರೀಸ್ ಆಯಿತು. ಸೊ ನಮ್ಮ ಹತ್ರ ಈಗ 2000 ರೂಪಾಯಿ ಕ್ಯಾಶ್ ಇದೆ. ಕೊಟ್ಟಿದ್ದು ಯಾರು ಅಂದರೆ ಪಾರ್ಟ್ನರ್ ಎ, ಪಾರ್ಟ್ನರ್ ಬಿ. ನೆಕ್ಸ್ಟ್ ಇದಾದಮೇಲೆ ಡ್ಯೂರಿಂಗ್ ದಿ ಅಕೌಂಟಿಂಗ್ ಪೀರಿಯಡ್ ಅಂದರೆ ಸ್ಟಾರ್ಟ್ ಆಗೋದು ಯಾವಾಗ? ಆ್ಯಸ್ ಪರ್ ದಿ ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್. ಫಸ್ಟ್ ಇಯರ್ನಲ್ಲಿ ಓದಿದ್ದೀರಾ ಕಾನ್ಸೆಪ್ಟ್ಸ್ ಆ್ಯಂಡ್ ಕನ್ವೆನ್ಷನ್ಸ್ನ. ಸೊ ಆ್ಯಸ್ ಪರ್ ದಟ್ ಕಾನ್ಸೆಪ್ಟ್, ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್ ಏನು ಹೇಳುತ್ತೆ? ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗೋದು 1/4 ಅಂದರೆ 1st ಏಪ್ರಿಲಿಂದ 31st ಮಾರ್ಚ್ ತನಕ. ಅಂದರೆ ದ ಡ್ಯೂರೇಷನ್ ಇಸ್ ಟು 12 months. ಸೊ ಏಪ್ರಿಲಿಂದ ಬಿಸ್ನೆಸ್ ಸ್ಟಾರ್ಟ್ ಆಯಿತು ಅಂದ್ಕೊಳ್ಳಿ. ಮಿಡಲಲ್ಲಿ ಎ ಮತ್ತು ಬಿ ಇಬ್ಬರು ತನ್ನ ಖರ್ಚಿಗೋಸ್ಕರ ಒಂದು 100 ರೂಪಾಯಿನ ದುಡ್ಡನ್ನು ಡ್ರಾ ಮಾಡೋದು. ನೋಡಿ ಇಲ್ಲಿ ಡ್ರಾಯಿಂಗ್ಸ್ ಅಕೌಂಟ್. ಸೊ ಓನರ್ಸ್ ತನ್ನ ಪರ್ಸ್ನಲ್ ಯೂಸ್ಗೆ ಬಿಸ್ನೆಸ್ಸಿಂದ ಅಥವಾ ಫರ್ಮಿಂದ ದುಡ್ಡನ್ನು ತೆಗೆದ್ರೆ ಅದನ್ನು ಡ್ರಾಯಿಂಗ್ಸ್ ಅಂತ ಹೇಳ್ತೀವಿ. ಯಾರು ದುಡ್ಡು ತೆಗಿತಿರೋದು? ಓನರ್ಸ್. ಸೊ ಓನರ್ಸ್ಗೆ ನಾವೇನಂತ ಕರಿತೀವಿ? ಡ್ರಾಯಿಂಗ್ಸ್ ಅಂತ ಕರಿತೀವಿ, ಆಯಿತಾ? ಅದೇ ಓನರು ದುಡ್ಡನ್ನು ಇನ್ವೆಸ್ಟ್ ಮಾಡಿದ್ರೆ ಕ್ಯಾಪಿಟಲ್ ಅಂತ ಕರಿತೀವಿ. ಅದೇ ಓನರು ತನ್ನ ಖರ್ಚಿಗೋಸ್ಕರ ದುಡ್ಡನ್ನು ಫರ್ಮಿಂದ ದುಡ್ಡನ್ನು ತೊಗೊಂಡಿದ್ರೆ ಅದೇ ಓನರ್ನ ಡ್ರಾಯಿಂಗ್ಸ್ ಅಂತ ಕರಿತೀವಿ. ಸೊ ಡ್ರಾಯಿಂಗ್ಸ್ ರೆಪ್ರೆಸೆಂಟ್ ಓನರ್, ಕ್ಯಾಪಿಟಲ್ ರೆಪ್ರೆಸೆಂಟ್ ಓನರ್ಸ್. ಒಬ್ಬನೇ ಓನರು 2 ಥರ ಬಿಹೇವ್ ಮಾಡ್ತಿದ್ದಾರೆ, ಆಯಿತಾ? ಸೊ ಈಗ ಫರ್ಮಿಂದ ಎ 100 ರೂಪೀಸ್, ಬಿ 100 ರೂಪೀಸ್ ಡ್ರಾ ಮಾಡಿದ್ರು ಅಂದ್ಕೊಳ್ಳಿ. ಆವಾಗ ಜರ್ನಲ್ ಎಂಟ್ರಿ ಏನು ಬರುತ್ತೆ? ಅಗೇನ್ ದಿಸ್ ಟ್ರಾನ್ಸಾಕ್ಷನ್ ಹ್ಯಾಸ್ 2 ಆಸ್ಪೆಕ್ಟ್ಸ್. ಈ ಒಂದು ಟ್ರಾನ್ಸಾಕ್ಷನ್ 2 ಆಸ್ಪೆಕ್ಟ್ಸ್ನ ಇದೆ ಇದರೊಳಗಡೆ.
ಯಾವ್ದ್ಯಾವುದು ನೋಡಿ. ಫರ್ಮ್ ಪಾಯಿಂಟ್ ಆಫ್ ವ್ಯೂನಿಂದ ಫರ್ಮಲ್ಲಿ ಕ್ಯಾಶ್ ಇತ್ತು, 100 ರೂಪಾಯಿ ಫರ್ಮಲ್ಲಿ ಕ್ಯಾಶ್ ಇತ್ತು. ಪಾರ್ಟ್ನರ್ ಎ 100 ರೂಪಾಯಿ ತೊಗೊಂಡೋದ, ಮತ್ತೆ ಪಾರ್ಟ್ನರ್ ಬಿ 100 ರೂಪಾಯಿ ತೊಗೊಂಡೋದು. ಸೊ ಫರ್ಮ್ ಪಾಯಿಂಟ್ ಆಫ್ ವ್ಯೂನಿಂದ ಫರ್ಮ್ ಮುಂದೆ ಕಾಣಿಸ್ತಾ ಇರೋದು ಕ್ಯಾಶ್ ಫರ್ಮಿಂದ ಹೋಗ್ತಾ ಇದೆ. ಯಾರು ತೊಗೊಂಡು ಹೋಗ್ತಾ ಇರೋದು? ಓನರ್ಸ್. ಸೊ ಟು ಆಸ್ಪೆಕ್ಟ್ ಏನು? ಓನರ್, ಕ್ಯಾಶ್. ಇಲ್ಲಿ ಓನರ್ಗೆ ಏನಂತ ಹೆಸರು ಕೊಡ್ತಾ ಇದ್ದೀವಿ? ಡ್ರಾಯಿಂಗ್ಸ್ ಅಂತ ಹೆಸರು ಕೊಡ್ತಾ ಇದ್ದೀವಿ. ಆ್ಯಂಡ್ ದೆನ್ ಕ್ಯಾಶ್ ಹೋಗ್ತಾ ಇದೆ. ಸೊ ಟು ಆಸ್ಪೆಕ್ಟ್ ಏನು? ಕ್ಯಾಶ್, ಡ್ರಾಯಿಂಗ್ಸ್. ಅಂಡರ್ಸ್ಟ್ಯಾಂಡ್? ದೆನ್ ಇದು ನೇಚರ್ ಕಂಡುಹಿಡಬೇಕು. ಕ್ಯಾಶ್ನ ನೇಚರ್ ಏನು ಅಂತ. ಕ್ಯಾಶ್ ನೇಚರ್ ಏನು? ನಿಮಗೆ ಆಲ್ರೆಡಿ ಫಸ್ಟ್ ಇಯರ್ ಓದಿರ್ತೀರಾ, ಅಸೆಟ್. ಆಯಿತಾ? ಅಸೆಟ್ ರೂಲ್ ಏನು ಹೇಳುತ್ತೆ? ಅಸೆಟ್ ಇನ್ಕ್ರೀಸ್ ಆದರೆ ಡೆಬಿಟ್ ಮಾಡು, ಅಸೆಟ್ ಡಿಕ್ರೀಸ್ ಆದರೆ ಕ್ರೆಡಿಟ್ ಮಾಡು ಅಂತ. ಇಲ್ಲಿ ಫರ್ಮ್ ಪಾಯಿಂಟ್ ಆಫ್ ವ್ಯೂನಿಂದ ಕ್ಯಾಶು ನಮ್ಮಿಂದ ಹೋಗ್ತಾ ಇದೆ, ಔಟ್ಫ್ಲೋ ಆಗ್ತಾ ಇದೆ. ಸೊ ಕ್ಯಾಶ್ ನಮ್ಮಿಂದ ಕಮ್ಮಿ ಆಗ್ತಾ ಇದೆ, ಅಂದರೆ ಅಸೆಟ್ ಕಮ್ಮಿ ಆಗ್ತಾ ಇದೆ. ಸೊ ಅಸೆಟ್ ಕಮ್ಮಿ ಆಗ್ತಿದೆ ಅಂದರೆ ಅದನ್ನೇನು ಮಾಡಬೇಕು? ಕ್ರೆಡಿಟ್ ಮಾಡಬೇಕು. ಅದನ್ನು ಕ್ರೆಡಿಟ್ ಮಾಡಿ. ಆಯಿತಾ? ದೆನ್ ಡ್ರಾಯಿಂಗ್ಸ್ ಅಕೌಂಟ್ ನೇಚರ್ ಏನು ಕಂಡುಹಿಡಬೇಕು. ಅಂದರೆ ಡ್ರಾಯಿಂಗ್ಸ್ ಯಾರನ್ನು ರೆಪ್ರೆಸೆಂಟ್ ಮಾಡ್ತಿದೆ? ಓನರ್ಸ್ನ. ಓನರ್ಸ್ ಯಾರು? ಎ ಆ್ಯಂಡ್ ಬಿ. ಸೊ ಡ್ರಾಯಿಂಗ್ಸ್ ನೇಚರ್ ಏನಾಗುತ್ತೆ? ಲಯಬಿಲಿಟಿ ಆಗುತ್ತೆ. ಪ್ರೀವಿಯಸ್ ಸೆಷನ್ 2ನಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ ಯಾಕೆ ಅದು ಲಯಬಿಲಿಟಿ ಅಂತ. ಅಂಡರ್ಸ್ಟ್ಯಾಂಡ್? ಐ ಡೋಂಟ್ ರಿಪೀಟ್ ಅಗೇನ್ ವೈ ಇಟ್ ಈಸ್ ಟು ಬಿ ಟ್ರೀಟೆಡ್ ಆಸ್ ಎ ಲಯಬಿಲಿಟಿ. ಸೊ ಇದು ಲಯಬಿಲಿಟಿ ಅಂತ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ ಸೆಷನ್ 2ನಲ್ಲಿ. ಸೊ ಲಯಬಿಲಿಟಿ ಅಂತ ನಾವು ನೇಚರ್ ಜಡ್ಜ್ ಮಾಡಾಯಿತು. ಈಗ ಲಯಬಿಲಿಟಿ ಇನ್ಕ್ರೀಸ್ ಆಗಿದೆ, ಡಿಕ್ರೀಸ್ ಆಗಿದೆ ಚೆಕ್ ಮಾಡಬೇಕು. ಆಯಿತಾ? ಸೊ ಇಲ್ಲಿ ಲಯಬಿಲಿಟಿ ಏನಾಗ್ತಿದೆ? ಡಿಕ್ರೀಸ್ ಆಗ್ತಾ ಇದೆ. ಕ್ಯಾಪಿಟಲ್ಲು ಲಯಬಿಲಿಟಿನ ಇನ್ಕ್ರೀಸ್ ಮಾಡುತ್ತೆ, ಡ್ರಾಯಿಂಗ್ಸ್ ಲಯಬಿಲಿಟಿನ ಡಿಕ್ರೀಸ್ ಮಾಡುತ್ತೆ. ಅಂಡರ್ಸ್ಟ್ಯಾಂಡ್? ಸೊ ಫರ್ಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ಡ್ರಾಯಿಂಗ್ಸು ಲಯಬಿಲಿಟಿ, ಅಂದರೆ ಡ್ರಾಯಿಂಗ್ಸ್ ಅನ್ನೋದು ಲಯಬಿಲಿಟಿ ಏನಾಗ್ತಿದೆ? ಡಿಕ್ರೀಸ್ ಆಗ್ತಾಯಿದೆ. ರೂಲ್ ಏನು ಹೇಳುತ್ತೆ? ಲಯಬಿಲಿಟಿ ಇನ್ಕ್ರೀಸ್ ಆದರೆ ಕ್ರೆಡಿಟ್, ಲಯಬಿಲಿಟಿ ಡಿಕ್ರೀಸ್ ಆದರೆ ಡೆಬಿಟ್. ಸೊ ದಟ್ಸ್ ವೈ ಡ್ರಾಯಿಂಗ್ಸ್ ಅಕೌಂಟ್ ಡೆಬಿಟ್. ಆಯಿತಾ? ಸೊ ಡ್ರಾಯಿಂಗ್ಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್, ಇನ್ ದ ಲಾಸ್ಟ್ ಫೈನಾನ್ಷಿಯಲ್ ಇಯರ್, ಅಂದರೆ ಎಂಡ್ ಆಫ್ ದಿ ಪೀರಿಯಡ್ನಲ್ಲಿ ಫರ್ಮ್ ಓನರ್ಸಿಂದ ಇಂಟ್ರೆಸ್ಟ್ನ ಡಿಮ್ಯಾಂಡ್ ಮಾಡುತ್ತೆ. ಯಾವುದಕ್ಕೆ? ಫಾರ್ ದ ಡ್ರಾಯಿಂಗ್ಸ್. ಏನು ನೀವು 100 ರೂಪಾಯಿ ಡ್ರಾ ಮಾಡಿದ್ದೀರಾ ಬಿಸ್ನೆಸ್ಸಿಂದ, ಅದಕ್ಕೆ ನೀವು ಇಂಟ್ರೆಸ್ಟ್ ಪೇ ಮಾಡಿ ಅಂತ ಹೇಳುತ್ತೆ. ಹೌದಾ? ಸೊ ಇಂಟ್ರೆಸ್ಟು ಫಾರ್ಮ್ ಹೇಳ್ತಾ ಇದೆ, ಎ 10 ರೂಪೀಸ್ ಕೊಡು, ಬಿ 10 ರೂಪೀಸ್ ಕೊಡು ಅಂತ. ಆಯಿತಾ? ಸೊ 10% ಇಂಟ್ರೆಸ್ಟ್ ಆಯಿತು ವರ್ಷಕ್ಕೆ. ಸೊ ಎ 10 ರೂಪಾಯಿ ಕೊಡ್ತಾನೆ, ಬಿ 10 ರೂಪಾಯಿ ಕೊಡಬೇಕು. ಹಾಗಾದರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇಟ್ ಈಸ್ ಅಗೇನ್ ಒನ್ ಟ್ರಾನ್ಸಾಕ್ಷನ್. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನೋದು ಒಂದು ಟ್ರಾನ್ಸಾಕ್ಷನ್. ಹಾಗಿದ್ಮೇಲೆ ಇದಕ್ಕೂ 2 ಆಸ್ಪೆಕ್ಟ್ ಇರಬೇಕು. ಅಂಡರ್ಸ್ಟ್ಯಾಂಡ್? ಈಗ ಫರ್ಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನೋದು ಒನ್ ಆಸ್ಪೆಕ್ಟ್. ಇಂಟ್ರೆಸ್ಟು ಫರ್ಮಿಗೆ ಬರಬೇಕು. ಯಾರಿಂದ ಬರಬೇಕು? ಓನರ್ಸಿಂದ ಬರಬೇಕು. ಆಯಿತಾ? ಓನರ್ಸ್ನ ಈಗ ನಾನು ಅಂತ ಕರಿತಾ ಇದ್ದೀನಿ, ಡ್ರಾಯಿಂಗ್ಸ್ ಅಂತ ಕರಿತಾ ಇದ್ದೀನಿ. ಸೊ ಫರ್ಮ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ 2 ಆಸ್ಪೆಕ್ಟ್ಸ್ ಯಾವುದಿದೆ ಅಂದರೆ, ಒಂದು ಡ್ರಾಯಿಂಗ್ಸ್, ಓಕೆ, ಇನ್ನೊಂದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಥವಾ ಇಂಟ್ರೆಸ್ಟ್. ಓಕೆ, ಒಂದು ಇಂಟ್ರೆಸ್ಟು, ಇನ್ನೊಂದು ಡ್ರಾಯಿಂಗ್ಸ್. ಸೊ 2 ಆಸ್ಪೆಕ್ಟ್ನ ಫಸ್ಟ್ ನೇಚರ್ ಜಡ್ಜ್ ಮಾಡಬೇಕು. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ದು ನೇಚರ್ ಜಡ್ಜ್ ಮಾಡಬೇಕು. ನಾನು ಸೆಷನ್ 2ನಲ್ಲಿ ಹೇಳಿದೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಈಸ್ ಡಿಫರ್ ಫ್ರಮ್ ದಿ ಡ್ರಾಯಿಂಗ್ಸ್. ಅಂಡರ್ಸ್ಟ್ಯಾಂಡ್? ಸೊ ಇದನ್ನು ಅಡ್ಜಸ್ಟ್ಮೆಂಟ್ ಎಂಟ್ರೀಸ್ ಅಂತ ಹೇಳ್ತೀವಿ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ. ಓಕೆ, ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ದು ನಾವು ನೇಚರ್ ಕಂಡುಹಿಡಬೇಕು. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು ಪ್ರೀವಿಯಸ್ ಕ್ಲಾಸ್ ಅಥವಾ ಸೆಷನ್ 2ನಲ್ಲಿ ರೆವೆನ್ಯೂ ಅಂತ ಹೇಳಿದ್ದೆ. ರೆವೆನ್ಯೂ ಯಾಕೆ ಹೇಳಬೇಕು? ರೆವೆನ್ಯೂ ಅಂತ ಯಾಕೆ ಹೇಳಬೇಕು? ಅದು ರೆಕಗ್ನಿಷನ್ ಕ್ರೈಟೀರಿಯನನ್ನು ಸೆಷನ್ 2ನಲ್ಲಿ ನಾವು ಡಿಸ್ಕಸ್ ಮಾಡಿದ್ವು. ಈಗ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು ರೆವೆನ್ಯೂ ಆಗುತ್ತೆ. ಯಾಕೆಂದರೆ ಫರ್ಮಿಗೆ ಇಂಟ್ರೆಸ್ಟ್ ಬರಬೇಕು, ಆ ಬರೋ ಇಂಟ್ರೆಸ್ಟು ನಾವು ಫ್ಯೂಚರ್ನಲ್ಲಿ ರೀಪೇ ಮಾಡೋ ಹೋಗಿಲ್ಲ. ಸೊ ಅದಕ್ಕೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು ಏನಾಗುತ್ತೆ? ರೆವೆನ್ಯೂ ಆಗುತ್ತೆ. ಈಗ ರೆವೆನ್ಯೂ ರೂಲ್ ಏನು? ರೆವೆನ್ಯೂ ಇನ್ಕ್ರೀಸ್ ಆದರೆ ಕ್ರೆಡಿಟ್ ಮಾಡು, ರೆವೆನ್ಯೂ ಡಿಕ್ರೀಸ್ ಆದರೆ ಡೆಬಿಟ್ ಮಾಡು ಅಂತ ಹೇಳುತ್ತೆ, ಆಸ್ ಪರ್ ದ ಸಿಲೆಬಸ್ ಸ್ಪೆಸಿಫೈಡ್ ಇನ್ ದ ಫಸ್ಟ್ ಇಯರ್. ಅಂಡರ್ಸ್ಟ್ಯಾಂಡ್? ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು ರೆವೆನ್ಯೂ ಅಂತ ತೊಗೊಂಡಾಯಿತು. ಈಗ ನಮ್ಮ ಪಾಯಿಂಟ್ ಆಫ್ ವ್ಯೂನಿಂದ, ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂನಿಂದ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು ಇನ್ಕ್ರೀಸ್ ಆಗಿದೆಯೋ ಡಿಕ್ರೀಸ್ ಆಗಿದೆಯೋ ಫೈಂಡ್ ಔಟ್ ಮಾಡಬೇಕು. ಇದೇನಾಗಿದೆ? ಈಗ ಇನ್ಕ್ರೀಸ್ ಆಗಿದೆ, ರೆವೆನ್ಯೂ ನಮಗೆ ಇನ್ಕ್ರೀಸ್ ಆಗಿದೆ. ಆದ್ದರಿಂದ ಇನ್ಕ್ರೀಸ್ ಆಗಿರೋದ್ರಿಂದ ಇದನ್ನು ನಾವೇನು ಮಾಡಿದ್ದೀವಿ? ಕ್ರೆಡಿಟ್ ಮಾಡಿದ್ದೀವಿ.
ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕ್ರೆಡಿಟ್ ಆಗಿದೆ. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟು ಇದು ಯಾರು ಕೊಡಬೇಕು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ? ಓನರ್ಸ್. ಓನರ್ಸ್ಗೆ ನಾವೇನು ಹೇಳ್ತಾ ಹೆಸರು ಕೊಟ್ಟಿದ್ದೀವಿ ಇಲ್ಲಿ? ಡ್ರಾಯಿಂಗ್ಸ್ ಅಂತ ನೇಮ್ ಕೊಟ್ಟಿದ್ದೀವಿ, ಹೌದಾ? ದೆನ್ ಈಗ ಓನರ್ಸ್ ನೇಚರ್ ಏನು? ಲಯಬಿಲಿಟಿ. ಓನರ್ಸ್ ನೇಚರ್ ಏನು? ಲಯಬಿಲಿಟಿ. ಸೊ ಆದ್ದರಿಂದ ಲಯಬಿಲಿಟಿ ಏನಾಗ್ತಾ ಹೋಗ್ತಿದೆ? ಡಿಕ್ರೀಸ್ ಆಗ್ತಾ ಹೋಗ್ತಿದೆ. ಡ್ರಾಯಿಂಗ್ಸ್ದು ಲಯಬಿಲಿಟಿ ಏನಾಗ್ತಾ ಹೋಗ್ತಿದೆ? ಡಿಕ್ರೀಸ್ ಆಗ್ತಾ ಹೋಗ್ತಿದೆ. ಸೊ ಆದ್ದರಿಂದ ನಾವು ಇದನ್ನ ಏನು ಮಾಡಬೇಕು? ಡೆಬಿಟ್ ಮಾಡಬೇಕು. ಯಾಕೆ ಇದನ್ನು ಡೆಬಿಟ್ ಮಾಡಬೇಕು? ಸೆಷನ್ 2ನಲ್ಲಿ ಹೇಳಿದ್ದೀನಿ. ಏನಂತ ಹೇಳಿದ್ದೀನಿ? ಈಗ ನೋಡಿ, ಕ್ಯಾಪಿಟಲ್ ಇಂಟ್ರೊಡ್ಯೂಸ್ ಮಾಡಿದ್ರು 1000 rupees. ಮಧ್ಯದಲ್ಲಿ 100 ರೂಪಾಯಿ ಡ್ರಾಯಿಂಗ್ಸ್ ತೊಗೊಂಡೋಗಿದ್ದಾರೆ. ಇನ್ನು ಫರ್ಮ್ ಬಾಕಿ ಕೊಡಬೇಕಾಗಿರೋದೆಷ್ಟು ಓನರ್ಸ್ಗೆ? 900 rupees. 900 rupeesಲ್ಲಿ 10 rupees ಏನು ಮಾಡಿದರೆ? ಇಂಟ್ರೆಸ್ಟ್ ಕೊಡಬೇಕು, ಆಯಿತಾ? ಹಾಗಿದ ಮೇಲೆ ಈ ಡ್ರಾಯಿಂಗ್ಸ್ ದುಡ್ಡು ಕೊಡಬೇಕು, ಇಂಟ್ರೆಸ್ಟ್ ದುಡ್ಡು ಕೊಡಬೇಕು, ಅವೆರಡು ಮರ್ಜ್ ಆಯಿತು. ಅಂದರೆ ಆಬ್ಲಿಗೇಷನ್ ಟುವರ್ಡ್ಸ್ ದಿ ಓನರ್ಸ್ ಈಸ್ ಡಿಕ್ರೀಸಿಂಗ್. ಸೊ ದಟ್ಸ್ ವೈ ಡ್ರಾಯಿಂಗ್ಸ್ ಅಗೇನ್ ಈಸ್ ಡೆಬಿಟೆಡ್. ಅಂಡರ್ಸ್ಟ್ಯಾಂಡ್? ಇದು ಸೆಷನ್ 2ನಲ್ಲಿ ನಾವು ಜನರೇಟ್ ಪಾಸ್ ಮಾಡಿದ್ದೀವಿ. ಏನಂತ ಜನರೇಟ್ ಪಾಸ್ ಮಾಡಿದ್ವಿ? ಡ್ರಾಯಿಂಗ್ಸ್ ಅಕೌಂಟ್ ಡೆಬಿಟ್ ಟು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ನೋಡಿ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕ್ರೆಡಿಟ್ ಆಗಿದೆ. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟು 1 by 1 ಅಕೌಂಟ್ ಕ್ಲೋಸ್ ಮಾಡಬೇಕು ಇಯರ್ ಎಂಡಲ್ಲಿ. ನೋಡಿ, ಅಕೌಂಟ್ ಕ್ಲೋಸ್ ಆಗಿದೆಯಾ? ಇಲ್ಲ. ಫಸ್ಟು ನಾವು ಡ್ರಾಯಿಂಗ್ಸ್ ಅಕೌಂಟ್ ಕ್ಲೋಸ್ ಮಾಡೋಣ. ಅದಕ್ಕಿಂತ ಮುಂಚೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇದೆ, ಅದನ್ನು ಕ್ಲೋಸ್ ಮಾಡೋಣ. ಡ್ರಾಯಿಂಗ್ಸ್ ಅಕೌಂಟ್ ಡೆಬಿಟ್ ಆಗಿದೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಕೌಂಟ್ ಕ್ರೆಡಿಟ್ ಆಗಿದೆ. ಇದು ಒಂದು ಅಕೌಂಟಲ್ಲಿ ಎಫೆಕ್ಟ್ ಆಯಿತು, ಇನ್ನೊಂದು ಅಕೌಂಟಲ್ಲಿ ಎಫೆಕ್ಟ್ ಆಗಬೇಕಲ್ಲ. ಸೊ ಡ್ರಾಯಿಂಗ್ಸ್ ಅಕೌಂಟ್ ಡೆಬಿಟ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇಷ್ಟು 10. ಏನು ಮಾಡಬೇಕು? ಅಕೌಂಟ್ಸ್ಗಳನ್ನ ಕ್ಲೋಸ್ ಮಾಡಿ. ಈಗ ಡ್ರಾಯಿಂಗ್ಸ್ ಅಕೌಂಟ್ ಫಸ್ಟ್ ಕ್ಲೋಸ್ ಮಾಡಿ. ನೋಡಿ, ಎ 110 ರೂಪಾಯಿ ಕೊಡಬೇಕು ಫರ್ಮಿಗೆ, ಬಿ 110 ರೂಪಾಯಿ ಕೊಡಬೇಕು ಫರ್ಮಿಗೆ. ಬ್ಯಾಲೆನ್ಸಿಂಗ್ ಮಾಡೋಕ್ಕೆ ಗೊತ್ತಿದೆ, ಫಸ್ಟ್ ಇಯರ್ನಲ್ಲಿ ಹೇಳ್ಕೊಟ್ಟಿರ್ತಾರೆ. ಸೊ ಇಲ್ಲಿ 0 ಇದೆ ಅಂತ ಎಸ್ಯೂಮ್ ಮಾಡ್ಕೊಳ್ಳಿ. 0 ಇಂದ 110 ಕಳೆದ್ರೆ 110, ಅದು ಏದಾಯಿತು. ಬಿಗ್ ಬನ್ನಿ, 0 ಇಂದ 110 ಕಳೆದ್ರೆ 110. ಈಗ ಈ 110 ನಾವು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು? ಇದನ್ನ ಬೈ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು, ಆಯ್ತಾ? ಸೊ ಟ್ರಾನ್ಸ್ಫರ್ ಮಾಡ್ತು ಅಂದರೆ ಈ ದುಡ್ಡು ಕ್ಯಾಪಿಟಲ್ ಅಕೌಂಟಲ್ಲಿ ಹೋಗಬೇಕು. ಏನಾಗಿದೆ? ಡ್ರಾಯಿಂಗ್ಸ್ ಅಕೌಂಟ್ ಕ್ರೆಡಿಟ್, ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಆಗಿದೆ. ನೋಡಿ, ಇದು ಡೆಬಿಟ್. ಸೊ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಡ್ರಾಯಿಂಗ್ಸ್ ಅಕೌಂಟ್. ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಡ್ರಾಯಿಂಗ್ಸ್ ಅಕೌಂಟ್. ಎಷ್ಟು? 110. ಆಯಿತಾ? ದೆನ್ ಕ್ಯಾಶ್ ಅಕೌಂಟು ಕ್ಲೋಸ್ ಮಾಡಿ. ಡೆಬಿಟ್ ಸೈಡ್ 2000 ಇದೆ, ಕ್ರೆಡಿಟ್ ಸೈಡ್ 2000 ಇದೆ. ಕ್ಲೋಸ್ ಮಾಡಿದ್ರೆ ಫರ್ಮ್ ಹತ್ರ ಕೊನೆಯದಾಗಿ ಎಷ್ಟು ದುಡ್ಡು ಬರುತ್ತೆ? 1800. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಸೊ ಕ್ಯಾಶ್ ಅಕೌಂಟ್ ಬ್ಯಾಲೆನ್ಸ್ ಎಷ್ಟಾಯಿತು? 1800. ಈಗ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಕೌಂಟ್ ಕ್ಲೋಸ್ ಮಾಡಿ. ನೋಡಿ, ಕ್ರೆಡಿಟ್ ಸೈಡ್ 10 ರೂಪಾಯಿ. ಡೆಬಿಟ್ ಸೈಡ್ ತೊಗೊಂಡೋಗಿ. ಈಗ ನೋಡಿ, 10 ರೂಪಾಯಿನಲ್ಲಿ 0 ಕಳೆದ್ರೆ 10 ರೂಪಾಯಿ. ಅಗೇನ್ ಬಿದು 10 ರೂಪಾಯಿನಲ್ಲಿ 0 ಕಳೆದ್ರೆ 10 ರೂಪಾಯಿ. ಇದನ್ನ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು? ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಈ ಅಕೌಂಟ್ ಕ್ಲೋಸ್ ಆಯಿತು. ದೆನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಎಲ್ಲಿದೆ? ಕೆಳಗಿದೆ ನೋಡಿ, ನೋಡ್ಕೊಳ್ಳಿ. ಸೊ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಏನಾಗಿದೆ? ಕ್ರೆಡಿಟ್ ಆಗಿದೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಕೌಂಟ್ ಡೆಬಿಟ್ ಆಗಿದೆ. ಸೊ ಎಂಟ್ರಿ ಏನಾಯಿತು? ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಕೌಂಟ್ ಡೆಬಿಟ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಅದೇ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ಗೆ ಪೋಸ್ಟಿಂಗ್ ಮಾಡಬೇಕಾದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಕ್ರಿಯೇಟೆಡ್ ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ A10 B10. ನೋಡಿ, 2 ಅಕೌಂಟ್ ಕ್ಲೋಸ್ ಆಯಿತು. ಕ್ಯಾಶ್ ಅಕೌಂಟ್ ಕ್ಲೋಸ್ ಆಯಿತು, 3 ಅಕೌಂಟ್ ಕ್ಲೋಸ್ ಆಯಿತು. ಉಳಿದಿದ್ದು ಯಾವುದು? ಪಾರ್ಟ್ನರ್ಸ್ ಕ್ಯಾಪಿಟಲ್. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ಲೋಸ್ ಮಾಡಿ. ಹೈಯೆಸ್ಟ್ ಯಾವ ಸೈಡ್ ಇದೆ ನೋಡಿ? ಕ್ರೆಡಿಟ್ ಸೈಡ್ 1000 ಇದೆ. ಬ್ಯಾಲೆನ್ಸಿಂಗ್ ಮಾಡೋದು ಗೊತ್ತಿದೆ ನಿಮಗೆ, 1000. ಈಗ ನೋಡಿ, ಎದು ನೋಡ್ಕೊಳ್ಳಿ, ಕಾಲಮ್ ನೋಡ್ಕೊಳ್ಳಿ. 1000 ರೂಪಾಯಿನಲ್ಲಿ 110 ರೂಪಾಯಿ ಹೋದರೆ 890 ರೂಪಾಯಿ. ಬಿದು ಅಷ್ಟೇ 890 ರೂಪಾಯಿ. ಟು ಬ್ಯಾಲೆನ್ಸ್
carried down. To balance carried down 890. So almost ಎಲ್ಲ ಅಕೌಂಟ್ ಆಗಿದೆ. ಅಂಡರ್ಸ್ಟ್ಯಾಂಡ್? ಈಗ ನೀವು ಬ್ಯಾಲೆನ್ಸ್ ಶೀಟ್ ಮಾಡಿದ್ರೆ ನೋಡಿ, ಬ್ಯಾಲೆನ್ಸ್ ಶೀಟ್ ಬನ್ನಿ. ಬ್ಯಾಲೆನ್ಸ್ ಶೀಟ್ ಮಾಡಿದ್ರೆ ನೀವು ಕ್ಯಾಪಿಟಲ್ ಅಕೌಂಟ್, ಲಯಬಿಲಿಟಿ ಸೈಡ್ ಕ್ಯಾಪಿಟಲ್ ಅಕೌಂಟ್ ಎ 890, ಬಿ 890 ಅಂತ ತೋರಿಸ್ತೇವೆ. ಹೌದಾ? 1780 rupees. ಓಕೆ, 220 rupees ಕಳೆದ್ರೆ 1780 rupees. ಅಂಡರ್ಸ್ಟ್ಯಾಂಡ್? ಸೊ ಯಾವ ರೀತಿ ಒಂದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅದರ ಪ್ರಭಾವ ಯಾವ್ಯಾವ ಅಕೌಂಟಿಗೆ ಅದು ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ನಾವು ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿ. ಇಲ್ಲಿ ನೋಡಿ, ಸೋಲ್ ಪ್ರೊಪ್ರೈಟರ್ಶಿಪ್ಗೂ ಪಾರ್ಟ್ನರ್ಶಿಪ್ಗೆ ಏನು ವ್ಯತ್ಯಾಸ ಅಂದರೆ, ನೋಡಿ, ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಹೇಳಿದ್ರೆ ನಾವು ಸಮ್ಮರೈಸಿಂಗ್ ಸ್ಟೇಜ್ನಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಮಾಡ್ತೀವಿ. ಟ್ರಯಲ್ ಬ್ಯಾಲೆನ್ಸ್ ಈಸ್ ನಾಟ್ ದಿ ಪಾರ್ಟ್ ಆಫ್ ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಈವನ್ ಇನ್ ದಿ sole proprietorship and even in the partnership organization. Trading and profit and loss account sole proprietorship ಅಲ್ಲಿ ಮಾಡಿದ್ದೀರಾ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಮಾಡಿಲ್ಲ ಸೋಲ್ ಪ್ರೊಪ್ರೈಟರ್ಶಿಪ್ನಲ್ಲಿ. ಇಲ್ಲಿ ಮಾಡ್ತೀರಿ, ಬ್ಯಾಲೆನ್ಸ್ ಶೀಟ್ ಮಾಡ್ತೀವಿ, ಒಂದು ಎಕ್ಸ್ಟ್ರಾ ಅಕೌಂಟ್. ದೆನ್ ಲೆಡ್ಜರ್ ಅಕೌಂಟ್ ಮಾಡಬೇಕಾದ್ರೆ ಕ್ಯಾಪಿಟಲ್ ಅಕೌಂಟ್ ಒಂದೇ ಮಾಡ್ತಿದ್ರಿ, ಎಷ್ಟು ಮಾಡಿದರೆ ಎ ಬಿ 2 ಮಾಡಿದರೆ. ಅಂಡರ್ಸ್ಟ್ಯಾಂಡ್? ಸೊ ನಾನು ಸೋಲ್ ಪ್ರೊಪ್ರೈಟರ್ಶಿಪ್ ಫಾರ್ಮ್ ಆಗಿದ್ದರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು ಯಾವ ಅಕೌಂಟಿಗೆ ಹೋಗ್ತಿತ್ತು? ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಹೋಗ್ತಿತ್ತು. ಇನ್ಕಮ್ ಆಗ್ತಿತ್ತು, ಇನ್ಕಮ್ ಇನ್ಕ್ರೀಸ್ ಆಗ್ತಿತ್ತು, ಪ್ರಾಫಿಟ್ ಇನ್ಕ್ರೀಸ್ ಆಗ್ತಿತ್ತು, ಟ್ಯಾಕ್ಸು ಜಾಸ್ತಿ ಆಗ್ತಿತ್ತು. ಆದರೆ ನಾನು ಇದನ್ನು ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ಐ ಹ್ಯಾವ್ ಟ್ರಾನ್ಸ್ಫರ್ಡ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಕೌಂಟ್ ಬ್ಯಾಲೆನ್ಸ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ದಟ್ ಇಸ್ ದ ಮೇನ್ ಡಿಫರೆನ್ಸ್ ಬಿಟ್ವೀನ್ ದಿ ಸೋಲ್ ಪ್ರೊಪ್ರೈಟರ್ಶಿಪ್ ಫಾರ್ಮ್ ಆ್ಯಂಡ್ ದೆನ್ ಪಾರ್ಟ್ನರ್ಶಿಪ್ ಫಾರ್ಮ್. ಅಂಡರ್ಸ್ಟ್ಯಾಂಡ್? ಆ್ಯಂಡ್ ದೆನ್ ಸೋಲ್ ಪ್ರೊಪ್ರೈಟರ್ಶಿಪ್ ಫಾರ್ಮ್ ನೀವು ಬುಕ್ಸ್ ಆಫ್ ಅಕೌಂಟ್ಸ್ ಮಾಡಬೇಕಾದ್ರೆ ನೀವೇನು ಮಾಡ್ತಾಯಿದ್ರಿ? ಕ್ಯಾಪಿಟಲ್ ಅಕೌಂಟಲ್ಲಿ ಡ್ರಾಯಿಂಗ್ಸ್ನ ಕಳಿತಿದ್ರಿ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ ಕಳಿತಿದ್ರಿ. ಹೌದಾ? ಅದೇ ಥರ ಇಲ್ಲೂ ಅಷ್ಟೇ, ಕ್ಯಾಪಿಟಲ್ ಅಕೌಂಟಲ್ಲಿ ನಾವೇನು ಮಾಡಿದ್ದೀವಿ? ಡ್ರಾಯಿಂಗ್ಸ್ನ ಕಳೀತಾ ಇದ್ದೀವಿ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕಳೆದಿದ್ದೀವಿ. ನೋಡಿ, 110 ರೂಪಾಯಿ ಕಳೆದಿದ್ದೀವಿ, 110 ರೂಪಾಯಿ ಕಳೆದಿದ್ದೀವಿ. ಈ 110 ರೂಪಾಯಿ ಏನೇನಿದೆ? ಡ್ರಾಯಿಂಗ್ಸ್ ಇದೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸಸ್ ಇದೆ. ಸೊ ಸೆಷನ್ 3 ಕಂಪ್ಲೀಟ್, ಸೆಷನ್ 1, ಸೆಷನ್ 2 ಮತ್ತು ದಿಸ್ ಸೆಷನ್ ನೀವು ಕಂಪ್ಲೀಟ್ ಇನ್ನೊಂದ್ಸರಿ ರಿವೈಸ್ ಮಾಡಿ. ಏಕೆಂದರೆ ಸಿಂಪಲ್ ಮೆಥಡ್, ಪ್ರಾಡಕ್ಟ್ ಮೆಥಡ್, ಅವರೇಜ್ ಪೀರಿಯಡ್ ಮೆಥಡ್, ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಬಿಫೋರ್ ಡೂಯಿಂಗ್ ಸಚ್ illustrations on these 3 methods, you have to familiar or you have to hold an expert knowledge over the passing the journal entries. Understand? So ನೋಡಿ, ಇವತ್ತಿನ ಕ್ಲಾಸಲ್ಲಿ ಇಷ್ಟೆಲ್ಲ ಆಗಿದೆ, ವಿಚಾರಗಳು ಡಿಸ್ಕಸ್ ಮಾಡಿದ್ದೀವಿ. ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ಗಳು ಬಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಇದನ್ನು ಮೆನ್ಷನ್ ಮಾಡಲೇಬೇಕು. ಮಾಡಿದ್ರೆ ನಮಗೆ ಐಡಿಯಾ ಸಿಗುತ್ತೆ ನೆಕ್ಸ್ಟ್ ಕ್ಲಾಸ್ ನಿಮಗೆ ಯಾವ ರೀತಿ ಅದನ್ನು ಎಕ್ಸ್ಪ್ಲೋರೇಟ್ ಮಾಡಬೇಕು ಅನ್ನೋದು. ಸೊ ಇಷ್ಟೊತ್ತು ಕೇಳಿದ್ದಕ್ಕೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ವಾಚಿಂಗ್ ದಿಸ್